नमः सूर्याय चन्द्राय मंगलाय बुधाय च गुरुशुक्रशनिभ्यश्च राहुवे केतवे नमः। मृत्युंजयाय रुद्राय नीलकंठाय शंभवे अमृतेशाय शर्वाय महादेवाय ते नमः। ನಮಸ್ಕಾರ. ಯಾಜ್ಞವಲ್ಕ್ಯ ಅಷ್ಟು ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಯುದ್ಧದ ವಾತಾವರಣ ಪ್ರಾರಂಭವಾಗಿ ಒಂದು ವಾರ ಅಥವಾ 10 ದಿನ ಕಳೆದಿರಬಹುದು. ಇಡೀ ಪ್ರಪಂಚದಲ್ಲಿ ಈ ಒಂದು ಯುದ್ಧದ ವಾತಾವರಣ ನಡೀತಾ ಇದೆ. ಬಹಳ ಒಂದು ತಿಂಗಳಿಂದಲೇ ಯುದ್ಧದ ಒಂದು ಪರಿಸ್ಥಿತಿ ಬರುತ್ತೆ ಅಂಥೇಳಿ ಕಳೆದ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ವಿ. ಅದೇ ರೀತಿ ಇರಾನ್ ಮತ್ತು ಇಸ್ರೇಲು, ಅಮೇರಿಕಾ ಈ ದೇಶಗಳೆಲ್ಲ ಸೇರಿ ಯುದ್ಧದಲ್ಲಿ ಪಾಲ್ಗೊಂಡಿದೆ. ಇದರಿಂದ ಜನರಿಗೂ ತೊಂದರೆ ಮತ್ತು ಇಡೀ ದೇಶಕ್ಕೂ ತೊಂದರೆ ಆಗ್ತಾಯಿದೆ. ಈ ಯುದ್ಧ ಮುಗಿಯಲ್ವ ಅಂದರೆ ಖಂಡಿತ ಮುಗಿಯುತ್ತೆ. ಕೆಲವು ಗ್ರಹಗತಿಗಳ ಒಂದು ಬದಲಾವಣೆಯಾದಾಗ ಆ ಯುದ್ಧ ಅಂತಕ್ಕಂಥದ್ದು ನಿಲ್ಲುವ ಸೂಚನೆ ಕಂಡುಬರುತ್ತೆ. ಮುಂದೆ ಯುಗಾದಿ ಹಬ್ಬ ಬರತಕ್ಕಂಥ ಸಂದರ್ಭದಲ್ಲಿ ಯುದ್ಧ ಅಂತಕ್ಕಂಥದ್ದು ನಿಲ್ಲುವ ಒಂದು ಸೂಚನೆ ಕಾಣಿಸುತ್ತೆ. ಹಾಗಾಗಿ ಇನ್ನೊಂದು 10 ದಿನಗಳ ಒಳಗಾಗಿ ಈ ಒಂದು ಯುದ್ಧದ ವಾತಾವರಣ ಅಂತಕ್ಕಂಥದ್ದು ಕಮ್ಮಿಯಾಗಿ ಪ್ರಸ್ತುತ ಏನು ನೋಡ್ತಾ ಇದ್ದೀವಿ ಈ ಯುದ್ಧದ ವಾತಾವರಣ ಎಲ್ಲರಿಗೂ ತೊಂದರೆಯನ್ನು ಕೊಡ್ತಾ ಇದೆ. ಈ ತೊಂದರೆಯಿಂದ ಆಚೆ ಬರ್ತಕ್ಕಂಥ ಒಂದು ಸಂದರ್ಭ ಅಂತೇನು ಹೇಳ್ತೀವಿ, ಅದು ಯುಗಾದಿ ಹಬ್ಬದ ನಂತರ ನಾವು ನಿರೀಕ್ಷಣೆಯನ್ನು ಮಾಡ್ಬೋದು. ಮತ್ತು ಈ ಒಂದು ಯುಗಾದಿ ಹಬ್ಬದ ನಂತರದಲ್ಲಿ ಸರ್ಕಾರ ಪತನವಾಗತಕ್ಕಂಥ ಒಂದು ಸಂದರ್ಭವನ್ನು ಊಹಿಸಿಕೊಳ್ಳಬಹುದು. ಕಾರಣ, ಕೆಲವು ಗ್ರಹಗಳ ಬದಲಾವಣೆಯಿಂದ ಸರ್ಕಾರ ಪತನ ಆಗುತ್ತೆ ಅಂಥೇಳಿ ಈ ಹಿಂದೆಯೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀವಿ. ಅದೇ ರೀತಿ ಮುಂದೆ ಯುಗಾದಿ ನಂತರದಲ್ಲಿ ಸರ್ಕಾರ ಪತನವಾಗಿ ಬೇರೆ ಮುಖ್ಯಮಂತ್ರಿ ಆಗ್ತಕ್ಕಂಥವರು ಬರ್ತಾರೆ ಅಂಥೇಳಿ ಹೇಳ್ಬೋದು. ಪ್ರಸ್ತುತ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ಒಂದು ಜಾತಕವನ್ನು ಪರಿಶೀಲನೆಯನ್ನು ಮಾಡಿದರೆ ಮುಂದೆ ಬರ್ತಕ್ಕಂಥ ಯುಗಾದಿ ನಂತರದಲ್ಲಿ ಒಂದು ಬದಲಾವಣೆ ಖಚಿತ ಅಂಥೇಳಿ ಹೇಳ್ಬೋದು. ಕಾರಣ, ಆ ವ್ಯಕ್ತಿಯ ಜಾತಕದಲ್ಲಿರ್ತಕ್ಕಂಥ ಗ್ರಹಗಳ ಗೋಚಾರ ರೀತಿ ಒಳ್ಳೆಯ ಒಂದು ಯೋಗ ಅಂತಕ್ಕಂಥದ್ದು ಬರುತ್ತೆ. ಪ್ರಸ್ತುತ ಈ ಒಂದು DK ಶಿವಕುಮಾರ್ ಅವರ ಜಾತಕದಲ್ಲಿ ಶನಿ ಮಹಾದಶೆ ನಡೀತಾ ಇದೆ. ತುಂಬ ಹಠಮಾರಿತನದಿಂದ ಬಂದಿರತಕ್ಕಂಥ ವ್ಯಕ್ತಿ ಅಂತೇಳಿ ಹೇಳ್ಬೋದು. ಅದೇ ರೀತಿ ಶನಿಯ ಜೊತೆ ಗುರು ಇರೋದ್ರಿಂದ ತುಂಬ ದೈವಭಕ್ತಿ ಇವರಿಗೆ ಜಾಸ್ತಿ. ಗುರು ಮತ್ತು ಶನಿ ಕಾಂಬಿನೇಷನ್ನು ಒಳ್ಳೆಯ ಒಂದು ಯೋಗವನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು. ಕಾರಣ, ಈ ಒಂದು ಮಕರ ರಾಶಿಯಲ್ಲಿ ಶನಿ ಸ್ವಸ್ಥಾನದಲ್ಲಿ ಇರುವುದರಿಂದ ಶಶಯೋಗ ಅಂತಕ್ಕಂಥದ್ದು ಈ ಒಂದು ಜಾತಕದಲ್ಲಿ ನೋಡ್ಬೋದು. ಮತ್ತು ಅದೇ ಮಕರ ರಾಶಿಯಲ್ಲಿ ಶನಿಯ ಜೊತೆ ಗುರು ಇರೋದರಿಂದ ನೀಚಭಂಗ ರಾಜಯೋಗ ಅಂಥೇಳಿ ಹೇಳ್ಬೋದು. ಈ ಒಂದು ಯೋಗಗಳ ಬಲದಿಂದ ಒಳ್ಳೆಯ ಅಧಿಕಾರ ಸಿಗತಕ್ಕಂಥ ಲಕ್ಷಣ ಮುಂದೆ ಯುಗಾದಿಯ ನಂತರದಲ್ಲಿ ಕಾಣಿಸುತ್ತೆ. ಈಗಾಗಲೇ ಒಳ್ಳೆಯ ಅಧಿಕಾರ ಮತ್ತು ಸಂಪತ್ತನ್ನು ಗಳಿಸಿರ್ತಕ್ಕಂಥ ಇವರು ಶುಕ್ರ ಮೀನರಾಶಿಯಲ್ಲಿ ಉಚ್ಚನಾಗಿದ್ದಾನೆ. ಹಾಗಾಗಿ ಒಳ್ಳೆಯ ಲಕ್ಷ್ಮಿಯ ಅನುಗ್ರಹ ಅಂಥೇಳಿ ಇವರಿಗೆ ಹೇಳ್ಬೋದು. ಬೇಡ ಅಂದರೂ ಸಹ ಆ ದುಡ್ಡು ಅಂತಕ್ಕಂಥದ್ದು ಶುಕ್ರ ಉಚ್ಚನಾಗಿರೋದ್ರಿಂದ ಒಲಿದು ಬರುತ್ತೆ. ಲಕ್ಷ್ಮಿಯ ಕಟಾಕ್ಷ ಅಂತಕ್ಕಂಥದ್ದು ಇವರ ಜಾತಕದಲ್ಲಿ ತುಂಬ ಹೇರಳವಾಗಿರೋದ್ರಿಂದ ಒಳ್ಳೆಯ ಹಣದ ಅರಿವು ಚೆನ್ನಾಗಿದೆ. ಪ್ರಸ್ತುತ ಗುರು ವಕ್ರಿಯಾಗಿರೋದ್ರಿಂದ ಆ ವಕ್ರತ್ಯಾಗವನ್ನು 11ನೇ ತಾರೀಕು ಗುರು ವಕ್ರಿಯನ್ನು
ಬಿಟ್ಟು ಮಾರ್ಗಿಯಾಗಿ ಸಾಕ್ತಾರೆ. ಮಿಥುನ ರಾಶಿಯಲ್ಲಿ ಪ್ರಸ್ತುತ ಗುರು ವಕ್ರಿಯಾಗಿ ಸಾಗ್ತಾ ಇದೆ. 11ನೇ ದಿನ 11ನೇ ತಾರೀಕು ಅಂದರೆ ಬುಧವಾರ, ಈ ಒಂದು ದಿವಸ ಗುರು ವಕ್ರತ್ಯಾಗವನ್ನು ಮಾಡಿ ಮಾರ್ಗಿಯಾಗಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಗುರು ವಕ್ರ ಬಿಡೋದ್ರಿಂದ ಇವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅಧಿಕಾರದ ಸೂಚನೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ವೃಷಭ ರಾಶಿಯಲ್ಲಿ ಬುಧಾದಿತ್ಯ ಯೋಗ ಇವರ ಜಾತಕದಲ್ಲಿ ಇರೋದರಿಂದ ಒಳ್ಳೆಯ ಒಂದು ಯೋಗ, ಹಠಮಾರಿತನ, ಏನೇ ಸಾಧನೆ ಅಂತಕ್ಕಂಥದ್ದು ಮಾಡಬೇಕು ಅಂದರೆ ಸಾಧನೆ ಮಾಡೋರಿಗೂ ಈ ವ್ಯಕ್ತಿಗಳು ಬಿಡೋದಿಲ್ಲ. ಹಾಗಾಗಿ ಬುಧಾದಿತ್ಯ ಯೋಗ ವೃಷಭ ರಾಶಿಯಲ್ಲಿ ಇರುವುದರಿಂದ ಮಿಥುನ ರಾಶಿಯಲ್ಲಿ ಇಂದಿನ ಅಂದರೆ ಇವತ್ತು 11ನೇ ತಾರೀಕು ಗುರು ವಕ್ರತ್ಯಾಗವನ್ನು ಮಾಡುವುದರಿಂದ ಒಳ್ಳೆಯ ಒಂದು ಲಾಭ ಅಂತಕ್ಕಂಥದ್ದು ಇವರ ಜಾತಕದಲ್ಲಿ ಮುಂದಿನ ಒಂದು ಯುಗಾದಿಯ ನಂತರದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ನಾವು ನಿರೀಕ್ಷಣೆಯನ್ನು ಮಾಡಬಹುದು ಅಂತೇಳಿ ಹೇಳ್ಬೋದು. ಮೇಷ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರು ಇವರು ತುಂಬ ಚಾಣಾಕ್ಷರಾಗಿರ್ತಾರೆ, ತುಂಬ ಚುರುಕುತನ, ತುಂಬ ಹಠಮಾರಿತನ ಆಗಿರ್ತಾರೆ. ಯಾವುದೇ ಕೆಲಸವನ್ನು ಮಾಡಬೇಕು ಅಂದರೆ ಆ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭ ಬಹಳ ಚುರುಕಾಗಿ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ತಂದುಕೊಂಡು ಆ ಕೆಲಸವನ್ನು ಆಗುವ ತನಕ ಇವರು ಬಿಡೋದಿಲ್ಲ ಅಂತೇಳಿ ಹೇಳ್ಬೋದು. ಅಂದರೆ ತುಂಬ ಶಾರ್ಪ್ ಅಂತೇನು ಹೇಳ್ತೀವಿ ಆ ರೀತಿಯಲ್ಲಿ ಕೆಲಸಗಳನ್ನು ಮಾಡಿ ಅದೇ ರೀತಿಯಲ್ಲಿ ಅಧಿಕಾರವನ್ನು ಗಳಿಸುತ್ತಾರೆ ಅಂತೇಳಿ ಹೇಳ್ಬೋದು. ಖಂಡಿತವಾಗಿ ಈ ಒಂದು ಸಮಯದಲ್ಲಿ ವಿಶೇಷವಾಗಿರ್ತಕ್ಕಂಥ ರವಿಯ ಅನುಕೂಲ ಸಹ 14ನೇ ತಾರೀಕು ಬದಲಾವಣೆಯನ್ನು ಕಾಣ್ತಾ ಇದೆ. ಈ ಒಂದು ವೃಷಭ ರಾಶಿ ಅಂತ ನಾವು ಇವರ ರಾಶಿಯನ್ನು ಪರಿಗಣನೆಯನ್ನು ತೆಗೆದುಕೊಂಡಾಗ 11ನೇ ಮನೆಯಲ್ಲಿ ರವಿ ಲಾಭದಲ್ಲಿ 14ನೇ ತಾರೀಕು ಮೀನರಾಶಿಯಲ್ಲಿ ರವಿ ಬದಲಾವಣೆಯನ್ನು ಮಾಡ್ತಾ ಇದ್ದಾನೆ. ಲಾಭ ರವಿ ಅಂದರೆ ಅಧಿಕಾರವನ್ನು ಕೊಡ್ತಕ್ಕಂಥ ಒಂದು ವಿಶೇಷ ಲಾಭದಲ್ಲಿ ರವಿ ಬರೋದರಿಂದ ಈ ವ್ಯಕ್ತಿಗೆ ರಾಜಕೀಯವಾಗಿ ಒಳ್ಳೆಯ ಉನ್ನತವಾಗಿರ್ತಕ್ಕಂಥ ಒಂದು ಹುದ್ದೆ, ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಸಂದರ್ಭ ಒದಗಿ ಬರುತ್ತೆ ಅಂತೇಳಿ ಖಚಿತವಾಗಿ ಹೇಳಬಹುದು. ಹಾಗಾಗಿ ಈ ಒಂದು ಇವರ ಯೋಗ ಅಂತಕ್ಕಂಥ ಜಾತಕದಲ್ಲಿ ನಾವು ಗಮನವನ್ನು ಕೊಟ್ಟಾಗ ವಿಶೇಷವಾಗಿರ್ತಕ್ಕಂಥ ಶಶಯೋಗ ಮತ್ತು ನೀಚಭಂಗ ರಾಜಯೋಗ, ಗುರುವಿನ ಜೊತೆ ಶನಿ ಮಕರ ರಾಶಿಯಲ್ಲಿ ಇರೋದ್ರಿಂದ ಜೊತೆಯಲ್ಲಿ ಗುರು ಅಲ್ಲಿ ನೀಚನಾಗಿ ನೀಚಭಂಗ ರಾಜಯೋಗವನ್ನು ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಒಳ್ಳೆಯ ಯೋಗ ಅಂತಕ್ಕಂಥದ್ದು ಇವರಿಗೆ ಇರುವುದರಿಂದ ಖಚಿತವಾಗಿ ಯುಗಾದಿ ನಂತರದಲ್ಲಿ ಬದಲಾವಣೆಯನ್ನು ಆಗುತ್ತೆ ಅಂತೇಳಿ ಹೇಳ್ಬೋದು. ಈ ಒಂದು ಯುಗಾದಿ ಹಬ್ಬ ಇವರಿಗೆ ಬೆಲ್ಲವನ್ನು ಕೊಡ್ತಕ್ಕಂಥ ಸಂದರ್ಭ ಬರುತ್ತೆ ಅಂಥೇಳಿ ಹೇಳ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಜ್ಯೋತಿಷ್ಯ ಪ್ರಕಾರ ಕುಂಡಲಿಯಲ್ಲಿ ಇರ್ತಕ್ಕಂಥ ಗ್ರಹಗಳ ಒಂದು ರೀತಿ ಯಾವ ರೀತಿ ಬದಲಾವಣೆ ಆಗುತ್ತೆ, ಅಧಿಕಾರ ಸಿಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ಜ್ಯೋತಿಷ್ಯದ ವಿಚಾರ ಇಲ್ಲಿ ಮನ್ನಣೆಯನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡೋಣ. ಖಚಿತವಾಗಿ ಅಧಿಕಾರ ಬದಲಾವಣೆ ಆಗುತ್ತೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಬಹುದು. ಅದೇ ರೀತಿ ಒಂದು ಮುಖ್ಯಮಂತ್ರಿ ಯೋಗ ಅಂತಕ್ಕಂಥದ್ದು ಇವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಯುಗಾದಿ ನಂತರ ಈ ಒಂದು ಯೋಗ ಅಂತಕ್ಕಂಥದ್ದು ಆಗುತ್ತೆ, ಕಾದು ನೋಡೋಣ. ಈ ಒಂದು ಜ್ಯೋತಿಷ್ಯದಲ್ಲಿ ಹೇಳಿರ್ತಕ್ಕಂಥ ವಿಚಾರ ನಿಜ ಆಗತ್ತೆ ಅಂತೇಳಿ ನಂಬಿದ್ದೇವೆ. ಈ ಒಂದು ವಿಚಾರ ಎಲ್ಲರಿಗೂ ಶೇರನ್ನು ಮಾಡಿ, ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬನ್ನು ಮಾಡಿ. ವಿಶೇಷವಾಗಿರ್ತಕ್ಕಂಥ ಈ ರಾಜಕೀಯ ಭವಿಷ್ಯ ಯುಗಾದಿ ನಂತರದಲ್ಲಿ ಎಲ್ಲರೂ ಕಾದು ನೋಡೋಣ. ಒಳ್ಳೆಯದಾಗಲಿ. ನಮಸ್ಕಾರ.